ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರೋದೇನು, ಸೋರೆಕಾಯಿಯನ್ನು ತಿನ್ನಬೇಕು. ಇದೇನು ಮಾಡುತ್ತೆ ಅಂದರೆ ಸ್ನೇಹಿತರೆ, ನಮ್ಮ ರಕ್ತನ ತೆಳ್ಳಗೆ ಮಾಡುತ್ತೆ. ಇವತ್ತು ನಾವು ಏನೇ ಒಂದು ಹಾರ್ಟಿನ ಪ್ರಾಬ್ಲಮ್ಸಿಗೆ ಡಾಕ್ಟರ್ ಹತ್ರ ಹೋದರೆ ಅವರು ಮೊದಲ ನಮಗೆ ಔಷಧಿ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಕೊಡೋದು ಏನು ಗೊತ್ತಾ, ರಕ್ತನ ತೆಳ್ಳಗೆ ಮಾಡ್ತಾರೆ. ರಕ್ತ ದಪ್ಪ ಆಗಿರುತ್ತೆ, ರಕ್ತನ ತೆಳ್ಳಗೆ ಮಾಡೋಕ್ಕೋಸ್ಕರ ಅವರು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದೇ ಕೆಲಸ, ರಕ್ತ ತೆಳ್ಳಗೆ ಮಾಡೋ ಕೆಲಸ ಈ ಸೋರೆಕಾಯಿ ಮಾಡುತ್ತೆ. ಇದು ನಾವು ಏನಾರೇ ಪ್ರಾಬ್ಲಮ್ ಆದಾಗ, ಹಾರ್ಟಿನ ಟ್ರಬಲ್ ಆದಾಗನೇ ಮಾತ್ರ ತಿನ್ನಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರು ತಮ್ಮ ಆರೋಗ್ಯ ಚೆನ್ನಾಗಿರಬೇಕು, ಫ್ಯೂಚರಲ್ಲಿ ಹಿಂದೆ ಮುಂದೆ ಯಾವಾಗಲೂ ನಿಮಗೆ ಹಾರ್ಟಿನ ಪ್ರಾಬ್ಲಮ್ಮು ದೇವರ ದಯದಿಂದ ಬರಬಾರ್ದು ಅಂದರೆ ಈ ಸೋರೆಕಾಯಿನ ವಾರಕ್ಕೆ 2 ಸಲ ತಿನ್ನಲೇಬೇಕು. ಅವಾಗೇನಾಗುತ್ತೆ, ವಾರಕ್ಕೆ 2 ಸಲ ಇದು ತಿನ್ನೋದ್ರಿಂದ ಅಂದರೆ ನಮ್ಮ ರಕ್ತ ಗಟ್ಟಿ ಆಗಲ್ಲ, ನಮ್ಮ ರಕ್ತ ತೆಳುವೇ ಇರುತ್ತೆ. ದೇವರ ದಯದಿಂದ ರಕ್ತ ತೆಳುವಿರುತ್ತೆ, ಇದರ ಪ್ರತಿಫಲ ರಕ್ತ ತೆಳುವಿರುತ್ತೆ. ಆವಾಗ ಆರೋಗ್ಯ ಭಾಳನೇ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ನಮ್ಮ ಎಲ್ಲ ಫೇಸ್ಬುಕ್ ಮಿತ್ರರಿಗೆ, ಫಾಲೋವರ್ಸಿಗೆ ಹೇಳ್ತೀನಿ, ದಯವಿಟ್ಟು ಸೋರೆಕಾಯಿಯನ್ನು ತಿನ್ನಿ ಮತ್ತು ಇದರ ಲಾಭವನ್ನು ಪಡೀರಿ. ಯಾವಾಗ ನೀವು ಚಿಕನು ಮಟನು ತಿಂತೀರ, ಅದರ ಮಾರನೇ ದಿನಾನೇ ಇದನ್ನು ತಿನ್ನಬೇಕು. ಯಾಕಂದರೆ ಚಿಕನು ಮಟನು ತಿಂದಾಗ ಏನಾಗುತ್ತೆ, ಕೊಬ್ಬಂಶ ಜಾಸ್ತಿ ಆಗುತ್ತೆ. ಮಾರನೇ ದಿನಾನೇ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ, ಕೊಬ್ಬಿನ ಅಂಶ ಆದಷ್ಟು ಕಮ್ಮಿ ಆಗಲು ಇದು ಸಹಕರಿಸುತ್ತೆ. ಆದ್ದರಿಂದ ನಾನು ನನ್ನ ಫೇಸ್ಬುಕ್ ಫಾಲೋವರ್ಸ್ ಮಿತ್ರರಿಗೆ ಎಲ್ಲರಿಗೂ ಹೇಳ್ತೀನಿ, ಮತ್ತು ಎಲ್ಲ ನಮ್ಮ ಕರ್ನಾಟಕದ ಆಲ್ ಜನರಿಗೆ ಹೇಳ್ತೀನಿ, ಇದನ್ನು ಯೂಸ್ ಮಾಡಿ. ಪ್ರತಿ ವಾರಕ್ಕೆ 2 ಸಲ ಇದನ್ನು ತಿನ್ನಿ, ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಜೀವನ ಸಿಗೋದು ಲೈಫ್ ಒಂದು ಸಲನೇ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಅನುಭವಿಸ್ಕೋಬೇಕು. ನಮಸ್ಕಾರ.